ಸೊ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ. ಈಗ ಹೋಗಿ ರಾಬಿನ್ ಅಣ್ಣನ್ ಪಿಕ್ ಮಾಡೋಣ. ಸೊ ರಾಬಿನ್ ಅಣ್ಣ ಅವ್ರ ರೂಮ್ ಅಲ್ಲಿ ಇದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಪಿಕ್ ಮಾಡೋಣ. ಅಲ್ಲಿ ಹೋಗಿನ ಮುಂಚೆ ಪೆಟ್ರೋಲ್ ಹಾಕ್ಸ್ಬೇಕು. ಹೆಬ್ಬಾಳಿಗೆ ಹೋಗ್ಬೇಕು, 13 ಕಿಲೋಮೀಟರ್ ಐತಿ. ಇದು ಕೊಡಲ್ಲ ಗಾಡಿ ಪೆಟ್ರೋಲ್ ನನಗೆ ಅನ್ಸಾಗ. ಆಗ್ಲೇ ಖಾಲಿ ಆಗಿ ಬಂದಿದೆ, ಎಂಡಿಂಗ್ ಬಂದಿದೆ ಆಲ್ರೆಡಿ. ನೋಡೋಣ ಅಂತೆ. ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸೋಣ. ಅಣ್ಣ ಕಾರ್ಡ್ ಐತಲ್ಲ, ಕಾರ್ಡ್ 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 ಮೂವರು ಸೇರಿ 1.5 ಲಕ್ಷ ಫುಲ್ ಟ್ಯಾಂಕ್ ಕೊಡ್ತೀವಿ. ಕಂಪ್ಲೇಂಟ್ ಕೊಡ್ತೀವಿ. ಅವ್ನು ಇನ್ನ ದೂರ ಓಡೇ ಬಂದ್ಬಿಟ್ಟ, ಹೇಳೋದೇ ಕಣ. ತಿರ್ಗ ಆಮೇಲೆ ಕೊಟ್ಟಾದ್ಮೇಲೆ ಒಳಗೆ ಬರೋಂಗಿಲ್ಲ, ನೀವು ಇನ್ನ ಕೊಟ್ರೆ ಸಾಲ್ಟೇ ಸಿಗ್ತೀವಿ. ಏನ್ ನಮ್ಗೇನ್ ಹೇಳಿದ್ರು ಗೊತ್ತೇನೋ. ರೋಡ್ ನೋಡಕ್ ಕ್ಯಾಮರಾ ಹೊಡಿತಾರೆ, ರೋಡ್ ನೋಡ್ಕೊಳ್ಳಿ ಅಂತ ವಿಡಿಯೋ 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 ಮಾಡ್ತಾರದ. ಹಾ, ನಿಮ್ ಮುಖ ಕಾಣ್ತಲ್ಲ ಅದಕ್ಕೆ. ಮಕ ಏನ್ ಬೇಡ ಅಂದ್ರೆ, ಮಕ ಇವಾಗೆಲ್ಲ ಬೇರೆ ಪ್ಲೇಸಿಗೆ ಹೋಗ್ತಿರ್ತೀವ. ಪ್ರಿಂಟ್ ಹಂಗೆ ವ್ಲಾಗ್ ಮಾಡೋದು, ಯೂಟ್ಯೂಬಿಗೆ ಹಾಕ್ತೀವ. ಯಶಸ್ವಂತ್ ಅಂತ ಇದೆ ನೋಡಿ ಯೂಟ್ಯೂಬ್ ಅಲ್ಲಿ. ರೋಡ್ ಕಾಣ್ಲಿ ಅಂತ ವಿಡಿಯೋ ಮಾಡೋದು, ಅದು ಮಕ ಕಾಣಲ್ಲ. ಅಣ್ಣ ಭಾರಿ ಹೇಳ್ದ. Much later. ಇವತ್ ನಾವು ಹೋಗ್ತಾ ಇದೀವಿ ಏರ್ಪೋರ್ಟ್ಗೆ. ಸೊ ನಮ್ ಜೊತೆ ಇದಾರೆ ರಾಬಿನ್ ಬ್ರೋ. ಸೊ ನಮ್ ಹಿಂದ್ಗಡೆ ಕುಂತಿದ್ದಾರೆ, ಇದ್ರಾಗಿಂದ ಕಾಣ್ತಾರ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ತೋರ್ಸೋಣ. ಸೊ ನೈಟ್ ಹಂಗೆ ಎಕ್ಸಾಮ್ ಒಂದೇ ಸಲಿಗೆ ಎಲ್ಲ ನಾವು ಹೋಗ್ಬೇಕನ್ಸ್ತು. ಅದಕ್ಕೆ ರಾಬಿನ್ ಅಣ್ಣಂಗೆ ಫೋನ್ ಮಾಡಿದೆ, ನಡಿ ಹೋಗೋಣ ಅಂತ. ಈಗ ಹೋಗ್ತಾ ಇದ್ದೀವಿ. ಸೊ ನಂದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಏರ್ಪೋರ್ಟ್ಗೆ. ಅಣ್ಣ ನೀನು ಹೋಗಿಯಾ ಏರ್ಪೋರ್ಟಿಗೆ? ಹೋಗಿಯಾ? ಭಾಳ ಸಲ ಹೋಗಿಯಾ? ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ನೋಡೋದ ಹೆಂಗಿರುತ್ತೆ ಅಂತ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಿ? ಎಲ್ಲಿಂದ ಯಲಹಂಕ ಉಸ್ಮಾನಹಳ್ಳಿನೇ 13 ಐತಿ. 125 ಇದು ಇರುತ್ತೆ. ಸೊ ಲೆಟ್ಸ್ ಗೋ. Later. ಹೋಗಿ ಹೋಗೋದ. ಸೊ ಗೈಸ್, ನಾವೀಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಕೆಳಗೋದ್ರೆ ಊರು ಬಿಟ್ಟು ಬೆಂಗಳೂರಿಂದ ನೆಕ್ಸ್ಟ್ ಅದು ಹೆಸರೇ ನೆನ್ಪು ಬರ್ತಿಲ್ಲ ನನಗೆ. ಸೊ ಈಗ ಫಸ್ಟ್ ಟೈಮು ನಾನು ಏರ್ಪೋರ್ಟ್ ರೋಡಿಗೆ ಬಂದಿರೋದು, ಈ ಕಡೆ ಸೈಡು ಮೇಲ್ ಹತ್ತಿರೋದು. ಸೊ ಏರ್ಪೋರ್ಟಿಗೂ ಬಸ್ ಹೋಗುತ್ತೆ. ಏರ್ಪೋರ್ಟಿಗೆ ಹೋಗೋ ರೋಡ್ ನೋಡಿ ಎಷ್ಟು ಕ್ಲೀನಾಗೆ ಸಾಫ್ಟ್ ಆಗಿದೆ. ಇಲ್ಲೆಲ್ಲ ಫುಲ್ ಮೇಂಟೈನ್ ಮಾಡ್ತಾರಲ್ಲ, ಅಂದ್ರೆ ಈ ತರ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ. ಏರ್ಪೋರ್ಟ್ ಇಂದಲ್ಲ, ಗೌರ್ಮೆಂಟ್ ಇಂದಲ್ಲ, ಅದಕ್ಕೆ ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. Much later. ಬಂದ್ವಾ? ಹಂಗ್ ಬಂದ್ರು ಹಿಂಗೆ ತಾನೇ ಬರೋದು. ಈಗ ಹೆಂಗ್ ಹೋಗ್ಬೇಕು? VIP ಟೈಮ್. ಹಿಂಗ ಇದು VIP-ನ? ಇದು ಲೆಫ್ಟಿಗೆ VIP ತಾನೇ? ಹೆಂಗ್ ಹೋಗ್ಬೇಕು? ಹಿಂಗೇನೈತಲ್ಲ ರೈಟಿಗೆ. ವಾ, ಕೇಳೋಣ ಅವರಿಗೆ. ಕೇಳಿ. ಹಿಂಗೆ VIP ಅಂತ ಐತಿ. ಸೊ ಗೈಸ್, ಏರ್ಪೋರ್ಟ್ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬರ್ತಾ ಇರೋದು. ಸೊ ಆ ಕಡೆ ಹೋಗೋದಾ ಈ ಕಡೆ ಹೋಗೋದಾ? ಆ ಕಡೆನೂ ಹೋಗ್ಬೋದಿತ್ತು ಅನ್ಸ್ತದೆ. ಎಲ್ಲೋದ್ರೂ ಅದೇ. ಸೊ ಗೈಸ್, ಇದೇ ಏರ್ಪೋರ್ಟು. ಸೊ ಇಲ್ಲಿಂದ ಎಂಟ್ರಿ ಆಗಿ ಡಿಸ್ಪ್ಯಾಚಾ ನಿರ್ಗಮನ ಅಂತೈತಿ. ಡಿಸ್ಪ್ಯಾಚರ್ ಎಂಟ್ರಿ ಕೈಂಡ್ ಆಫ್ ಎಂಟ್ರಿನೇ ಇಲ್ಲಿ ಎಂಟ್ರಿ. ಸೊ ಇಲ್ಲೆಲ್ಲ
ಇದೇನಕ್ಕೆ ಇಟ್ಟಾರೆ? ಓ ಬ್ಯಾಗ್ ಎಲ್ಲ ತಗೊಂಡೋಗಕ್ಕೆ, ನಿಮ್ ಲಗೇಜ್ ಎಲ್ಲ ಇಟ್ಕೊಂಡು ಹೋಗಕ್ಕೆ ಇಟ್ಟವ್ರೆ. ನಾವು ಗಾಡಿನ ಅಲ್ಲಿ ನಿಲ್ಸಿ ಬಂದಿದೀವಿ. ಭಾಳ ನಿಲ್ಸಂಗಿಲ್ಲ ಅಂತೆ, ಓನ್ಲಿ 90 ಸೆಕೆಂಡ್ಸ್. ಅದಕ್ಕಿಂತ ಮೇಲೆ ನಿಲ್ಸಿದ್ರೆ ತಗೊಂಡೋಕ್ಕರ್ ಬಂದು. ಇಷ್ಟಲ್ಲ ಏರ್ಪೋರ್ಟ್. ಅದೆಲ್ಲ ಗಿಡ ಮರ ಎಲ್ಲ ಇಷ್ಟ. ಐ ಥಿಂಕ್ ಒಳಗಡೆ ಹೋಗ್ಬೇಕನ್ಸುತ್ತೆ. ಸೊ ದಿಸ್ ಒನ್ ಈಸ್ ದಿ ಏರ್ಪೋರ್ಟ್. ಈಗ ಟರ್ಮಿನಲ್ 1ಗೆ ತಾನೇ ಹೋಗ್ತಿರೋದು ನಾವು. ನೋಡೋಣ ಅಂತ ಅಲ್ಲಿಗೆ ಐತೆ ಅಂತ. ಸೊ ಗೈಸ್ ಹಿಂದ್ಗಡೆ ನೋಡಿದ್ರಲ್ಲ, ಅದು ಏರ್ಪೋರ್ಟ್. ಏರ್ಪೋರ್ಟ್ ಒಳಗೆ ಇದೀವಿ, ಬಟ್ ಎಲ್ಲೆಲ್ಲಿ ಹೋಗ್ತಿದೀವಿ ಗೊತ್ತಿಲ್ಲ. ಟರ್ಮಿನಲ್ 1 ಅಂತ. ಟರ್ಮಿನಲ್ 1ಅಲ್ಲಿ ನಾವೇ ಎಕ್ಸಿಟ್ ಆಗಕತ್ತೀವ. ಮತ್ತೆ ಹಿಂಗ್ ಹೋಗ್ಬೇಕಾ? ರೌಂಡ್ ಹೊಡಿಬೇಕಾ? ನಾವೆಲ್ಲ ಗೇಮಲ್ಲಿ ನೋಡ್ತಿದ್ವಲ್ಲ ಮೇಲ್ಗಡೆ. ಈ ಎಲ್ಲಿ ಸೀದಾ ಹಿಂಗೆ ಹೋಗ್ಬೇಕು. ಸೊ ಇಲ್ಲಿ ಮೇಲ್ಗಡೆ ಇದು ಟವರ್ ನೋಡ್ತಿದ್ರಲ್ಲ, ಒಂದ್ ಗೇಮ್ ಆಡಿರ್ಬೋದು. ಅದು ಯಾವ್ದೋ ಗೇಮ್ ಬರ್ತಿದ್ ಗೊತ್ತಾ? ಅವಾಗ ಕಾರ್ ಓಡಿಸ್ತಿದ್ವಿ ನೋಡಿ, ಎಲ್ಲಿ ಬೇಕಲ್ಲಿ ಈ ತರ ಎಲ್ಲ ಇರ್ತಿತ್ತು. ಯೂನಿಟಿ ಇದ್ರದ್ದು. ಮತ್ತೆ ನಾವ್ ಇಲ್ಲೇ ಬಂದ್ವಿ. ಆ ಕಡೆ ಕಾಣ್ತಿತ್ತಲ್ಲ, ಅದು ತಾನೇ. ಮತ್ತೆ ನಾವ್ ಇಲ್ಲೇ ಬಂದ್ವಿ, ಇಲ್ಲಿಗೆ ಬಂದ್ವಿ ನಾವು. ರೌಂಡ್ ಹೊಡೆಯಕತ್ತೀವಿ ನಾವು. ನಾನ್ ಟರ್ಮಿನಲ್ 1 ಅಂತ ಹಂಗೆ ಮತ್ತೆ ಹಂಗೆ ಬಂದೆ. 2ಗೆ ಹೋಗೋಣ ಈಗ ಕೆಳಗೆ. ಸೊ ಗೈಸ್ ಮತ್ತೆ ಬಂದ್ವಿ. ಮತ್ತೆ ಇನ್ನೊಂದ್ಸರಿ ನೋಡ್ಕೊಳ್ರಿ. ಸೊ ಇದೇ ಏರ್ಪೋರ್ಟ್. ಯಾಕೆ ಇವ್ರು ಹಿಂಗೆಲ್ಲ ಬರ್ತಾರೆ? ಸೊ ಮೇಲ್ಗಡೆ ನೀವು ನೋಡ್ಬೋದು ಹೆಂಗ್ ಕಾಣ್ತಿದೆ. ಟರ್ಮಿನಲ್ 2 ಹೋಗೋಣ ಇವಾಗ. ಒಂದು ಹಿಂಗೆ ರೌಂಡ್ ಹೊಡೆಯಕತ್ತೀವಿ ನಾವು. ಇನ್ನೊಂದ್ಸಲಿ ಸ್ನೈಪರ್ ಏನದು ವಾಚ್ ಟವರ್ ಅದು. ಸೊ ಅಲ್ಲಿ ಏರೋಪ್ಲೇನ್ ಎಲ್ಲ ಬರೋದೆಲ್ಲ ನೋಡ್ತಾರೆ. ಸೊ ಇದು ನಿಮ್ಗೆ ಇದು ಏರ್ಪೋರ್ಟ್. ಸೊ ಗೈಸ್ ನಾವು ಮತ್ತೆ ಅಲ್ಲಿಗೆ ಹೋಗೋದು ತಪ್ಪು ಮಾಡೋದು ಬೇಡ. ಟರ್ಮಿನಲ್ 2ಗೆ ಹೋಗೋದಂತೆ. ಅದು ಟರ್ಮಿನಲ್ 1 ಹಂಗ ಹೋಗಿದ್ದು. ಹಿಂಗ ಹೋಗೋಣ. ಲೆಫ್ಟೇ. ಸೊ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂತ, ಒಟ್ಟಿಗೆ ಹೋಗ್ತಿದೀವಿ. ಇದು ಅರೈವಲ್. ಹಾ ಓಕೆ. ಎಲ್ಲ ಬಂದಿದ್ದಾರೆ ಜನ ಆಗ್ಲೇ ಆಲ್ರೆಡಿ. ಸೊ ಇದೇನ್ ನೋಡ್ತಿದ್ದೀರಲ್ಲ, ಇಲ್ಲಿ ಪಿಕ್ ಮಾಡೋರು. ಆರ ನೋಡಂಗಿಲ್ಲ ಅಲ್ಲಿ ಹಾಕ್ಯಾರಲ್ಲ. ಸೊ ಇಲ್ಲಿ ಬೇರೆ ಕಡೆಯಿಂದ ಬಂದಿದ್ದವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ನಾವು ಫಸ್ಟಿಗೆ ಹೋಗಿದ್ವಲ್ಲ, ಅಲ್ಲಿ ಇಲ್ಲಿಂದ ಬೇರೆ ಕಡೆ ಹೋಗಕ್ಕೆ, ಇಲ್ಲಿಂದ ಕಳ್ಸಕ್ಕಷ್ಟೇ. ಅಲ್ಲಿ ಏನೋ ಕಾಣ್ತಾ ಇತ್ತು ನನಗೆ. ನಾನೀಗ ಅಲ್ಲಿಗೆ ಹೋಗ್ಬೇಕು ಇವಾಗ. ನಾನು ಇಲ್ಲಿ ಹೋಗಂಗಿಲ್ವಾ? ವಿ ವಾಂಟ್ ಟು ಗೋ ಸ್ಟ್ರೈಟ್ ಟು ಟರ್ಮಿನಲ್ 2. ಸೊ ವಿ ವಾಂಟ್ ಟು ಗೋ ದೇರ್. ನಾವಂತೂ ಏರ್ಪೋರ್ಟ್ ಆಗಿ ಆಡಕತ್ತೀವಿ. ಎಕ್ಸ್ಪ್ಲೋರ್. ಹಾ, ಈಗ ಇಲ್ಲೋದ್ರೆ ಏನ್ ಬರುತ್ತೆ, ಇಲ್ಲೋದ್ರೆ ಏನ್ ಬರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಸೊ ನೀವು ಟರ್ಮಿನಲ್, ಹಾ, ಈ ವಿಡಿಯೋ ನೋಡಿ ನೀವು ಫುಲ್ ಪ್ರಿಪೇರ್ ಆಗಿ ಹೋಗ್ಬೇಕು. ಹಿಂಗೋದ್ರೆ ಹಿಂಗ್ ಹೋಗತ್ತೆ, ಹಿಂಗೋದ್ರೆ ಹಿಂಗ್ ಹೋಗುತ್ತೆ ಅಂತ. ಹಾ, ಸೊ ಅವಾಗ್ಲೇ ಅಲ್ಲಿಂದ ತಾಜ್ ಅಂತ ನೋಡಿದ್ವಿ. ಇಲ್ಲೇ ಇತ್ತು ನೋಡ್ರಿ ತಾಜ್. ಸ್ವಲ್ಪ ಜಾಸ್ತಿ ಅರಾವೇಲಿಗೆ ಹೋಗಿ ಬಂದ್ವಿ. ಇನ್ನೊಂದು ಅಪ್ಗ್ರೇಡ್. ಸೊ ಹಿಂಗ್ ಬಂದಿದ್ವಿ ಅವಾಗ್ಲೇ ನಾವು. ಮತ್ತೆ ಇವಾಗ ಮತ್ತೆ ಹಾ, ಈಗ ಟರ್ಮಿನಲ್ 2ಗೆ ಹೋಗೋಣ. ಹೌದು, ಇವೇನು ಮಿಲಿಟರಿ ಪೊಲೀಸ್ ಗಾಡಿ ಹಿಂಗೆಲ್ಲ ಅಡ್ಡಾಡ್ತಿರ್ತಾವಲ್ಲ ಇಲ್ಲಿ. ಫುಲ್ ಸೆಕ್ಯೂರಿಟಿ. ಯಾರನ್ನ ಬೇರೆ ಟೆರರಿಸ್ಟ್ ಬಂದ್ಬಿಟ್ರೆ ಏನು ಅಂತ.
ಅಲ್ಲ ಇದೆಲ್ಲ ನಾವು GTA ಒಳಗೆ ಅದ್ರಾಗೆಲ್ಲ ನೋಡ್ತಿದ್ವಿ, ಈಗ ರಿಯಲ್ ಆಗಿ ನಾನ್ ನೋಡ್ತಿದ್ದೀನಿ ಅಷ್ಟೇ. ಓ ಇಲ್ಲಿ ಸಿಗ್ನಲ್ ಬೇರೆ ಐತಾ? ಇಲ್ಲ, ಅವಾಗಿಂದ ಬರೀ ಗ್ರೀನ್ ಸಿಗ್ನಲ್ ಇತ್ತು ನಾವು ಬಂದಾಗೆಲ್ಲ. ಇವಾಗ ರೆಡ್ ಆಗೈತೆ ಅಷ್ಟೇ. ಮತ್ತೆ ವಾಚ್ ಟವರಿಗೆ ಬಂದ್ವಿ ನಾವು. 3ನೇ ಸಲ ವಾಚ್ ಟವರಿಗೆ ಬರ್ತಿರೋದು. ಮೂರನೇ ಸಲ. ಎಕ್ಸಿಟ್ ಅಲ್ಲ ಗುರು. ಓ ಎಕ್ಸಿಟ್ ಆಗಕ್ಕೂ ಮತ್ತೆ ಹಿಂಗೆ ಬರ್ಬೇಕು. ಯಪ್ಪ, ಮತ್ತೆ ಇಲ್ಲಿಗೆ ಬರ್ಬೇಕು ಗಾಯ್ಸ್ ಎಕ್ಸಿಟ್ ಆಗಕ್ಕೆ. ಓ KLM. ಈಗ ಹೆಂಗ್ ಹೋಗೋದು? ಹಿಂಗ್ ಹೋಗೋದು? ಆ ಕಡೆ ಏನೋ VIP ಅಂತೆ. ಸೊ ಇದೆ ನಾವು ನೋಡ್ತಾ ಇದ್ದಿದ್ದು. ಈಗ ಇಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋ ತಕೊಂಡು ಹೋಗೋಣಂತೆ. ಕೊನೆಗೂ ಬಂದ್ವಲ್ಲಪ್ಪ ಇಲ್ಲಿಗೆ. ನೀ ಇಲ್ಲಿಗೆ ಬಂದಿದ್ದಿಲ್ಲ ಹೋಸಲಿ ಬಂದಾಗ? ಆ ಕಡೆನೇ ಬಂದಿದ್ರ? ಸೊ ಗೈಸ್ ಫೈನಲಿ ವಿ ಆರ್ ಇನ್ ಏರ್ಪೋರ್ಟ್. ಸೊ ನೋಡ್ಬೋದು, ಅವಾಗಿಂದ ಇದಿಗೋಸ್ಕರನೇ ಹುಡುಕ್ತಿದ್ವಿ. ಟರ್ಮಿನಲ್ 2ಗೆ ಬರಬೇಕು. ಟರ್ಮಿನಲ್ 2ಗೆ ಬಂದರೆ ನಿಮಗೆ ಈ ವ್ಯೂ ಸಿಗುತ್ತೆ. ಸೊ ಒಳಗೆ ಎಂಟ್ರಿ ಏನು ಆಗಂಗಿಲ್ಲ. ಎಂಟ್ರಿ ಆಗೋಕ್ಕೆ ಮತ್ತೇನೋ ಅಮೌಂಟ್ ಕಟ್ಬೇಕಂತೆ. ಇಲ್ಲಿ 90 ಸೆಕೆಂಡ್ಸ್ ಅಷ್ಟೇ ಗಾಡಿ ನಿಲ್ಲಿಸ್ಬೇಕು, ಇಲ್ಲಾಂದರೆ ಎತ್ಕೊಂಡು ಹೋಗ್ತಾರೆ ಗಾಡಿ ಬಂದು. ಓಕೆ, ಇಲ್ಲಿ ಎಲ್ಲ ಫೋಟೋ ತೆಗ್ಸ್ಕೊಂತಾರಲ್ಲ ಇಲ್ಲೇ. ಸೊ ಗೈಸ್, ನಮ್ಮ ಹಿಂದೆ ನೋಡ್ತಿದ್ದೀರಲ್ಲ, ಇದೇ ಏರ್ಪೋರ್ಟ್. ಇಲ್ಲೇ ಹಿಂಗೆ ಸ್ಟಾರ್ಟ್ ಆಗ್ತದೆ ನಮ್ಮ ಗಾಡಿ. ನಾನು ಅವಾಗಿಂದ ಬರೀ ನಮ್ಮ ಗಾಡಿನೇ ನೋಡಕತ್ತಿ. 90 ಸೆಕೆಂಡ್ಸ್ ಅಂತ ಕೊಟ್ಟವ್ರೆ, ಅಷ್ಟರೊಳಗೆ ಮತ್ತೆ ಹೋಗ್ಬಿಟ್ರೆ ಅಂತ ಭಯ ಅಷ್ಟೇ. ಸೊ ಫುಲ್ ಬಂದ ತಕ್ಷಣ ಸ್ಟಾಪ್ ತಿಳ್ಕೊಂಡಿರಲ್ಲ. ಅದು ನಿಜಾನೇ, ಬಟ್ ಯಾಕೆ ಬೇಕಪ್ಪ. ಸೊ ದಿಸ್ ಈಸ್ ದಿ ಏರ್ಪೋರ್ಟ್. ಇವಾಗ ಫುಲ್ ವೈಡ್ ಆಗೆಲ್ಲ ಕಾಣ್ತತಿ. ನನ್ನ ವಾಯ್ಸ್ ಅಷ್ಟು ಕಡಿಮೆ, ಸ್ವಲ್ಪ ಕಡಿಮೆ ಬರ್ತದೆ. 1x ಸಿಗಾಕನ ಇದು ಕ್ಲಿಯಾರಿಟಿ ಕರೆಕ್ಟಾಗಿ ಬರೋದು. ಬಸ್ ಮೈ ಮೇಲೆ ಬರ್ತಾನೆ ಬಸ್. ಬಸ್ ಇಲ್ಲೇ ಓಪನ್ ಆಕತ್ತಾ ಡೋರ್? ಓಕೆ. ಸೊ ಗೈಸ್, ಇದಿಷ್ಟಾಗಿತ್ತು ಏರ್ಪೋರ್ಟ್. ಸೊ ಒಳಗಡೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕು, ಎಲ್ಲಾನು ಹೋಗ್ಬೇಕಂದ್ರೆ ಹೋಗ್ಬೇಕು. ಇಲ್ಲಾಂದ್ರೆ ಎಷ್ಟು ಅಮೌಂಟ್ ಅಂತೆ ಗೊತ್ತಿಲ್ಲ, 250 to 300 ಏನೋ ಕೊಟ್ರೆ ಸೊ ಒಳಗಡೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಅಡ್ಡಾಡಬಹುದು. ಒಂಥರ ಕೈಂಡ್ ಆಫ್ ಪ್ಲಾಟ್ಫಾರ್ಮ್. ಹೆಂಗೆ ಟ್ರೈನ್ ಟಿಕೆಟ್, ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂತೀವ, ಟರ್ಮಿನಲ್ ಟಿಕೆಟ್ ಇದು ಒಂಥರ ಟರ್ಮಿನಲ್ ಟಿಕೆಟ್, ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಬೋದು. ಸೊ ಇದಿಷ್ಟಾಗಿತ್ತು ನಮ್ಮ ಏರ್ಪೋರ್ಟಿನ ವಿಡಿಯೋ. ನೋಡಿದ್ರಲ್ಲ, ಮತ್ತೆ ಟರ್ಮಿನಲ್ 1 4 ಸಲ ನೋಡಿದ್ರ, 2 ಸಲ ನೋಡಿದ್ವಿ, ಟರ್ಮಿನಲ್ 2 1 ಸಲ. ಈಗ ಮತ್ತೆ ಇಲ್ಲಿಂದ ಹೊರಗೆ ಎಕ್ಸಿಟ್ ಆಗೋದು ತೋರಿಸ್ತೀನಿ. ಫುಲ್ ನೋಡೋಣಂತೆ ವಾಪಸ್ ರೂಮಿಗೆ ಹೋಗಿ ಎಕ್ಸಿಟ್ ಆಗ್ತೀವಿ. ಅದು ಇದಕ್ಕೆ ಹೋಗೋಣ ಇವಾಗ. ಟರ್ಮಿನಲ್ 2 ಇನ್ನೊಂದಿನ ಇತ್ತಲ್ಲ, ಅದಕ್ಕೆ ಬಂದಿರೋದು ನಾವು. ಡಿಸ್ಪ್ಯಾಚರ್ಗೆ ಬಂದಿರೋದು. ಡಿಸ್ಪ್ಯಾಚರ್ ಅರೈವಲಿಗೆ ಹೋಗಿ ಹಂಗಿಂದ ಹಂಗೆ ಹೋಗೋದು. ಅಲ್ಲೇನು ಮತ್ತೆ ಇಂದ್ರದೇನು ಬೇಡ. ಸೊ ಲೆಟ್ಸ್ ಗೋ. ಟರ್ಮಿನಲ್ 2ದೇ ಏನದು ಅರೈವಲಿಗೆ, ಇದು ಡಿಸ್ಪ್ಯಾಚರ್. ಅರೈವಲಿಗೆ ಹೋಗೋದು. ಏರೋಪ್ಲೇನ್ ಹೋಗೋದೇ ನೋಡಿಲ್ಲ. ಅಲ್ಲೊಂದು ಯಾವುದೋ ಹೋಗ್ತೈತಿ, ಲ್ಯಾಂಡಿಂಗ್ ಆಗ್ತೈತಿ. ಅವು ಆ ಕಡೆ ಫುಲ್ ದೊಡ್ಡದಾಗಿದೆ ಅಷ್ಟೇ. ಸೊ ನೀವು ನೋಡ್ಬೋದು, ಅದು ಟರ್ಮಿನಲ್ 1, ಇದು ಟರ್ಮಿನಲ್ 2. ಫಸ್ಟ್ ಅದು ಇದ್ದಿದ್ದು, ಈಗ ಇದು ಟರ್ಮಿನಲ್ 2 ಮಾಡಿರೋದು. ಸೊ ಅದು ಹಳೇದು ಹಿಂಗೆ ಇದೆ. ಇದು ಇಲ್ಲೆಲ್ಲ ಬಂದು ಫೋಟೋ ಶೂಟ್ ಮಾಡೋಕ್ಕೋಸ್ಕರ ಇಲ್ಲಿ ಬರ್ಬೇಕಷ್ಟೇ. ಓಕೆ, ಪಿಕಪ್. ಓಕೆ, ಅರೈವಲು ನಿಮಗೆ ಕೆಳಗಡೆ ಬರುತ್ತೆ, ಅದು ಮೇಲ್ಗಡೆ ಡಿಸ್ಪ್ಯಾಚರ್. ಟರ್ಮಿನಲ್ 1 ಬೇರೆ ಬೇರೆ ಕಡೆ ಇದೆ, ಅರೈವಲು ಡಿಸ್ಪ್ಯಾಚರ್. ಇದು ಒಂದೇ ಕಡೆ, ಮೇಲೆ ಕೆಳಗೆ ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಸೊ ಇಲ್ಲೇ ಎಲ್ಲ ಪಾರ್ಕಿಂಗು. ಸೊ ಎಲ್ಲ ಇಲ್ಲಿಂದ ಬೇರೆ ಕಡೆ ಹೋಗೋರು ಮೇಲ್ಗಡೆ ಹೋಗ್ಬೇಕು, ಬೇರೆ ಕಡೆಯಿಂದ ಒಳಗೆ ಬರೋರು ಕೆಳಗಡೆ ಬರ್ಬೇಕು ಅಷ್ಟೇ.
ನೋಡಿದ್ರಲ್ಲ ಇದೇ ಇಷ್ಟು ಏರ್ಪೋರ್ಟ್ ಆಗಿತ್ತು. ಏರ್ಪೋರ್ಟ್ ಆಗಿ ಯಾರು ಇಷ್ಟು ಅಡ್ಡಾಡಿರಲ್ಲ. ನಾವು ಪ್ರತಿ ಒಂದು ಮೂಲೆನೂ ಅಡ್ಡಾಡಿವ. ಮೀನ್ಸ್ ಒಳಗಡೆ ಅಲ್ಲ, ಏರ್ಪೋರ್ಟ್ ಸಿಟಿ ಕೆಳಗಡೆ ಇಳ್ದು ಅಲ್ಲೆಲ್ಲ ಅಡ್ಡಾಡೋದೊಂದು ಬಾಕಿ ಇದೆ. ಅದು ಬಿಟ್ರೆ ಏರ್ಪೋರ್ಟಿಗೆ ಹೋಗೋ ಎಂಟ್ರಿ, ಟರ್ಮಿನಲ್ 1 ಡಿಸ್ಪ್ಯಾಚ್, ಟರ್ಮಿನಲ್ 1 ಅರೈವಲ್, ಟರ್ಮಿನಲ್ 2 ಡಿಸ್ಪ್ಯಾಚ್, ಟರ್ಮಿನಲ್ 1 ಅರೈವಲ್ ಎಲ್ಲ. ಈಗ ಹಿಂಗೆ ಹೋದ್ರೆ ಸೀದಾ ಬೆಂಗಳೂರು ಸಿಟಿಗೆ ಹೋಗ್ತೀವಿ, ಬೆಂಗಳೂರು ನಗರ. ಸೊ ಇವಾಗ ಮತ್ತೆ ನೀವೆಲ್ಲೂ ಯೂಟರ್ನ್ ನೋಡಿಬೇಕಾ ಏನೋ ಗೊತ್ತಿಲ್ಲ, ಎಲ್ಲ ಮತ್ತೆ ಯೂಟರ್ನ್ ನೋಡ್ಕೊಂಡು ಹೋಗ್ಬೋದು ಅಂತದ ಮೇಲೆ ಸಾಕು ನಮಗೆ. Later. ನಾವು ಈಗ ಡುಕಾಟಿ ಲೈಟ್ ಅನ್ನತ್ತಲ್ಲ, ಇಲ್ಲೆಲ್ಲ ಹೀಟ್ ಐತಿ, ಇಲ್ಲೆಲ್ಲ ಹೀಟ್ ಬರ್ತೈತಿ. ನಾವು ಸ್ಪ್ಲೆಂಡರ್ ತಗೊಂಬಂದು ಡುಕಾಟಿ ಮೇಲೆ ಕುಂತಿದೀವಿ ಇವಾಗ. ಆನ್ ಮಾಡಿ ನೋಡ್ಲಾ? ಇಲ್ಲ, ಆನ್ ಮಾಡಿ ನೋಡಕ್ಕೆ. ಅದು ನೀನು ನೋಡ್ತೀವಿ ಸೂಪರಾ? ಅದು ಇದೆ, ಅದು ಸೂಪರ್ ಸ್ಪೋರ್ಟ್ಸ್ ಎಕ್ಸಿದೆ. ಅದು V4 ಎಲ್ಲ ಇನ್ನೂ ಡೌನ್ ಬರುತ್ತೆ. ಇವ್ರು ಆಕ್ಚುಲಿ ಇನ್ನೂ ಡೌನ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಗ್ಯಾಪ್ ಕಾಣ್ತಿದೆ ಎಲ್ಲ. ನನಗೆ ಗಾಡಿಗಿಂತ ಕಾರ್ಬನ್ ತಗೋದು ಎಲೆಕ್ಟ್ರಾನ್ ಅಂತ ಸೊ ಗೈಸ್, ನಾವು ಸ್ಪ್ಲೆಂಡರ್ ಬಂದು ಡುಕಾಟಿ ಆನ್ ಮಾಡೋದು ನೋಡೋಣ. ಈಗ ಎಕ್ಸಾಸ್ಟ್ ಆಗ್ತಿದ್ದಾರೆ. ಮುಂದೆ ಹೋಯ್ತಲ್ಲ CBR 650RR. 650R ಒನ್ ಆಫ್ ದ ಬೆಸ್ಟ್ ಬೈಕ್ ಮಾಡೋಕ್ಕೆ. ನನಗೆ ಸೆಕೆಂಡ್ಸ್ ಆಲ್ಮೋಸ್ಟ್ ಒಂದು 7 to 8 lakhs ಅಲ್ಲಿ ಸಿಗುತ್ತೆ. ಡಿಪೆಂಡ್ಸ್ ಆನ್ 5 to 6 lakhs ಸಿಗುತ್ತೆ. ಅದು ತಗೊಂಡ್ರೆ ಅದೇ ಅದು ಕಾರ್ ಹೋಗಿದ್ದು ಆಕ್ಟಿವಿಯಾ ಕೂಡ ಐ ಥಿಂಕ್ ಅದೇ. ಸೊ CBR 650R ತಗೊಂಡ್ರೆ ನೀನು ಆ ಗಾಡಿ ಐತಲ್ಲ, ಮೈಲೇಜ್ 22 ಆರಾಮಾಗಿ ಬರುತ್ತೆ. 22 to 30 GT ನನ್ನ ಡ್ರೀಮ್ ಬೈಕು ಕಸ್ಟಮೈಸ್ ಮಾಡ್ತಿದ್ದಾರೆ ನೋಡ್ರಿ. ನಾವು ಸ್ಪ್ಲೆಂಡರ್ ಹಿಡ್ಕೊಂಡು ಇರೋ ಬರೋ ಗಾಡಿನೆಲ್ಲ ನೋಡ್ಕೊಂಡು ನಿಂತೀವಿ ಇಲ್ಲಿ. ಸೊ ದಟ್ಸ್ ಮೈ ಡ್ರೀಮ್ ಬೈಕ್. ಸೊ ಕಸ್ಟಮೈಸ್ ಮಾಡ್ತಿದ್ದಾರೆ. Much later. ಎಷ್ಟು ಟೈಮ್ ಆಗಲೇ? 2 ಗಂಟೆ ಟೈಮು. ನಾವು 1:30 ಆಗಿರ್ತದೆ ಅಂದ್ಕೊಂಡ್ರೆ